ಲೋಕಸಭೆಯಲ್ಲಿ ಇವತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾತನಾಡಿದರು. ಬಹುತೇಕ ಅನ್ಇಂಟರಪ್ಟೆಡ್ ಆಗಿ ಮಾತನಾಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ಗಂಭೀರ ಶಬ್ದಗಳನ್ನು ಬಳಸಿ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡಿದರು. ಆ ಶಬ್ದಗಳಿಗೆ ಆಡಳಿತ ಪಕ್ಷದ ಕಡೆಯಿಂದ ಆಕ್ಷೇಪಗಳು ಬರ್ತಾ ಇದ್ವು. ಎಲ್ಲಿ ತನಕ ಹೇಳಿದ್ರು ಅಂದರೆ, ನೀವು ಭಾರತ ಮಾತೆಯೇ ಮಾರ್ಬಿಟ್ಟಿದ್ದೀರಿ ಅಂತ. ಯಾವ ವಿಷಯಕ್ಕೆ? ಭಾರತ ಅಮೆರಿಕ ಟ್ರೇಡ್ ಡೀಲ್ ವಿಷಯಕ್ಕೆ. ಗಂಡು ನನ್ನ ಮಗನೇ, ಕೆರೆ ಕುಂಟೆ ಅಲ್ಲ, ನಿಮ್ಮ ಮನೆ ಹತ್ರಕ್ಕೆ ಬರ್ತೀರಾ? ಅವರೊಂದು ಟರ್ಮ್ ಕಾಯಿನ್ ಮಾಡಿದ್ದಾರೆ, ನರೇಂದರ್ ಸರೆಂಡರ್ ಅಂತ. ಅದನ್ನು ಮತ್ತೆ ಮತ್ತೆ ಹೇಳಿದ್ರು. ಭಾರತನ ಮಾರಿಬಿಟ್ಟಿದ್ದೀರಿ, ಭಾರತ ಮಾತೆಯನ್ನು ಮಾರಿದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂದರು. ಎಪ್ಸ್ಟೀನ್ ಫೈಲ್ಸ್ ವಿಷಯ ಬಂದೋಯ್ತು, ಅದಾನಿ ವಿಷಯ ಬಂದೋಯ್ತು, ಅದಾನಿ ವಿರುದ್ಧ ಅಮೆರಿಕದಲ್ಲಿ ದಾಖಲಾಗಿರುವ ಪ್ರಕರಣದ ವಿಷಯ ಬಂದೋಯ್ತು. ಅವರ ಮೇಲೆ ಅಮೆರಿಕ ಅದೆಂಥದ್ದೋ ಹಿಡಿತ ಸಾಧಿಸಿಕೊಂಡಿದೆ ಅಂತ ಹೇಳಿದ್ರು. ಪ್ರಧಾನಮಂತ್ರಿಗಳ ಕಣ್ಣಲ್ಲಿ ಭಯ ಕಾಣಿಸ್ತಾ ಇದೆ ಅಂದರು. ಎಪ್ಸ್ಟೀನ್ ಫೈಲ್ ವಿಷಯ ಬಂದಿದ್ದು ನೀವು ನೋಡಿದ್ರಿ. ಲೋಕಸಭೆ ರಾಜ್ಯಸಭೆಯಲ್ಲಿ, ಅಫ್ಕೋರ್ಸ್ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಯಾವುದಾದರೂ ವಿಷಯ ಪ್ರಸ್ತಾಪಿಸಬೇಕು ಅಂದರೆ ಅದಕ್ಕೆ ಪೂರ್ವ ಸೂಚನೆಯನ್ನು ಕೊಟ್ಟಿರಬೇಕು. ರಾಹುಲ್ ಗಾಂಧಿಯವರು ಅದನ್ನು ಮಾಡಿರಲಿಲ್ಲ. ಎಪ್ಸ್ಟೀನ್ ಫೈಲ್ಸ್ ವಿಷಯ ತಂದುಬಿಟ್ರು. ಅವ್ರು ಹೇಳಿದ್ದು ಹರ್ದೀಪ್ ಸಿಂಗ್ ಪುರಿ ಹೆಸರಿದೆ ಅದರಲ್ಲಿ ಅಂತ. ಹೆಂಗಿದೆ, ಯಾಕಿದೆ? ಹರ್ದೀಪ್ ಸಿಂಗ್ ಪುರಿನೂ ಹೇಳ್ತಾರೆ, ಹೌದು ನಾನು ಎಪ್ಸ್ಟೀನ್ ಭೇಟಿಯಾಗಿದ್ದೆ ಅಮೆರಿಕದಲ್ಲಿದ್ದಾಗ ಅಂತ. ಅನಿಲ್ ಅಂಬಾನಿ ಹೆಸರಿದೆ ಅಂದರು. ಹೌದು ಅಲ್ವೋ ಹೇಳೋದಕ್ಕೆ ಅನಿಲ್ ಅಂಬಾನಿ ಅಲ್ಲಿ ಇಲ್ಲ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ. ದಿಸ್ ವಾಸ್ ವೆರಿ ಸೀರಿಯಸ್. ಹರ್ದೀಪ್ ಸಿಂಗ್ ಪುರಿ ಹೆಸರಿದೆ ಎಪ್ಸ್ಟೀನ್ ಫೈಲ್ನಲ್ಲಿ ಅಂತ. ಹೆಸರು ಯಾಕಿದೆ, ಏನಂತ ಪ್ರಸ್ತಾಪ ಇದೆ, ಅದು ಬೇರೆದು. ಆ ಎಪ್ಸ್ಟೀನ್ ಫೈಲಿನ 3 ಲಕ್ಷ ಪುಟಗಳ ಕಥೆ ಹೆಂಗಾಗಿದೆ ಅಂದರೆ, ಅದರಲ್ಲಿ ಯಾರದ್ದಾದರೂ ಹೆಸರು ಸುಮ್ಮನೆ ಪ್ರಸ್ತಾಪ ಆಗಿದೆ ಅಂತಂದರೂ ಅವ್ರು ಎದೆ ಜಲ್ ಅಂದ್ಬಿಡುತ್ತೆ. ಅವನ ಅಜಾತ ಶತ್ರು ಕೊಡೋ, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ಎಪ್ಸ್ಟೀನ್ ಫೈಲ್ಸ್ನಲ್ಲಿದೆ ಅಂತ ಹರ್ದೀಪ್ ಸಿಂಗ್ ಪುರಿ ವಿವರವಾದ ಸ್ಪಷ್ಟನೆಯನ್ನು ಕೊಡಬೇಕಾಯಿತು. ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದೇನೆಂದರೆ, ಯಾವ ಟೈಮ್ನಲ್ಲಿ ನಾನು ಅಂದರೆ ಅವರು ಅಮೇರಿಕದಲ್ಲಿ ಭಾರತದ ರಾಯಭಾರಿಯಾಗಿದ್ದರು, ಸರ್ಕಾರ ನಿಮ್ಮದೇ ಇತ್ತಲ್ವಾ, ಆ ಸರ್ಕಾರದ ಕಾರ್ಯಕ್ರಮದ ಭಾಗವಾಗಿ ಆ ಮೀಟಿಂಗ್ಗಳಾಗಿದ್ವು. ನಾನವನಲ್ಲ ಇಂಟರ್ನ್ಯಾಷನಲ್ ಅದನ್ನು ಪೀಸ್ ಕಮಿಟಿ ಅಂತ ಹೇಳಿದ್ರಲ್ಲ, ಅದರ ಸದಸ್ಯರಾಗುವುದಕ್ಕೆ ಆಹ್ವಾನ ಬಂದಿತ್ತು. ಆ 8 ವರ್ಷದ ಅವಧಿಯಲ್ಲಿ 3-4 ಸಲ ಆದಂಥ ಮೀಟಿಂಗ್ಗಳು, ಕೆಲಸದ ಮೇಲೆ ನಡೆದ ಮೀಟಿಂಗ್ಗಳು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಇದೇನು ಇಲ್ಲಿಗೆ ನಿಲ್ಲೋ ಹಂಗಿಲ್ಲ, ಇದು ಎಳ್ಕಂಡು ಹೋಗುತ್ತೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಸದನ ಸ್ವಾರಸ್ಯ ಅಂತಾರಲ್ಲ, ಹೇಳ್ತಾ ಹೋದರೆ ಇಡೀ ತಾಸು ಹೇಳ್ಬೋದು ಇವತ್ತು ಸದನದಲ್ಲಿ ಏನೇನಾಯಿತು. ಸದನ ಸ್ವಾರಸ್ಯ ಅನ್ನುವ ರೀತಿಯಲ್ಲಿ ಸ್ಪೀಕರ್ ಚೇರ್ನಲ್ಲಿ ಜಗದಂಬಿಕಾ ಪಾಲ್ ಅವರು ಕುಂತಿದ್ರು. ಓಂ ಬಿರ್ಲಾ ಅವರು ನನ್ನ ವಿರುದ್ಧ ತಂದಿರುವಂಥ ಅವಿಶ್ವಾಸ ನಿರ್ಣಯ ಏನಿದೆಯಲ್ಲ, ಅದು ಬಗೆಹರಿಯೋ ತನಕ ನಾನು ಕೂಡೋದಿಲ್ಲ ಅಂದುಬಿಟ್ಟಿದ್ದಾರೆ. ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ ಅವರು. ಹಿಂಗಾಗಿ ಬೇರೆ ಅವರು ಕೂತ್ಕೊತಿದ್ದಾರೆ ಅಲ್ಲಿ. ಜಗದಂಬಿಕಾ ಪಾಲ್ ಅವರು ಕೂತ್ಕೊಂಡಿದ್ರು. ರಾಹುಲ್ ಗಾಂಧಿಯವರು ಏನೋ ಜೋಕಿಂಗ್ಲಿ ಅವರ ಕಾಲು ಎಳಿತಾ ಇದ್ರು. ಅಂದರೆ ನೀವು ನನಗೆ ಸ್ವಲ್ಪ ಜಾಸ್ತಿ ಅವಕಾಶ ಕೊಡ್ತಾ ಇದ್ದೀರಿ, ಯಾಕಂದರೆ ನೀವು ಮುಂಚೆ ನಮ್ಮ ಪಾರ್ಟಿಲಿದ್ದವರಲ್ವಾ ಅಂತ ಕಾಲು ಎಳಿತಾ ಇದ್ರು. ಅದಕ್ಕೆ ಜಗದಂಬಿಕಾ ಪಾಲ್ ಹೇಳಿದ್ರು, ನನ್ನ ಮಾತನ್ನೇ ನೀವು ಅವಾಗಲೇ ಕೇಳಿದರೆ ಅಲ್ಲಿ ಕೂತ್ಕೋತಾ ಇರಲಿಲ್ಲ ಅಂತ. ಅಂದರೆ ವಿಪಕ್ಷದ ಸ್ಥಾನದಲ್ಲಿ ಕೂತ್ಕೋತಾ ಇರಲಿಲ್ಲ, ಆಡಳಿತ ಪಕ್ಷದಲ್ಲಿ ಇರ್ತಿದ್ರಿ ಅಂತ. ಮಜಾ ಇತ್ತು ಅಷ್ಟೇ. ರಾಹುಲ್ ಗಾಂಧಿಯವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀವಿ ಅಂತ ಕಿರಣ್ ರಿಜಿಜು ಅವರು ಹೇಳುವುದರೊಂದಿಗೆ ಈ ಚರ್ಚೆಗೊಂದು ಅಲ್ಪ ವಿರಾಮ ಬಿದ್ದಿದೆ. ಮಾತಾಡಿದ್ರಲ್ಲ, ಅಮೆರಿಕಕ್ಕೆ ಒತ್ತೆ ಎತ್ತಿಬಿಟ್ರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ. ಭಾರತ ಅಮೆರಿಕದ ಟ್ರೇಡ್ ಡೀಲ್ ಸೈನ್ ಆಗಿಲ್ಲ. ಈಗ ಬಂದಿರುವಂಥದ್ದು ಅದರ ಡ್ರಾಫ್ಟ್. ಟ್ರೇಡ್ ಡೀಲ್ ಮಾರ್ಚ್ನಲ್ಲಿ ಸೈನ್ ಆಗುವ ಸಾಧ್ಯತೆ ಇದೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಫೈನಲಿ ಆ ಡೀಲ್ನಲ್ಲಿ ಏನಿರುತ್ತೆ ಅಂತ ನೋಡೋಣ.
ಯಾವ್ಯಾವುದನ್ನು ಹಿಂಗೆ ಮಾಡಿಬಿಟ್ಟಿದ್ದೀರಿ ಹಂಗೆ ಮಾಡಿಬಿಟ್ಟಿದ್ದೀರಿ ಅಂದ್ರಲ್ಲ, ಅವುಗಳ ಪೈಕಿ ಬಹುತೇಕ ಇಂಟೆಂಡೆಡ್ ಅಂತಲೇ ಇದೆ. ಮಾಡುವ ಉದ್ದೇಶ ಇದೆ, ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಫಾರ್ ಎಕ್ಸಾಂಪಲ್, 5 ವರ್ಷಗಳಲ್ಲಿ ಭಾರತ $5 ಮಿಲಿಯನ್ ವಸ್ತುಗಳನ್ನು ಅಮೆರಿಕದಿಂದ ಆಮದು ಮಾಡಿಕೊಳ್ಳುತ್ತೆ. ಆಮದು ಮಾಡಿಕೊಳ್ಳುವ ಉದ್ದೇಶವನ್ನು ವ್ಯಕ್ತಪಡಿಸಿದೆ. ಟ್ರೇಡ್ ಡೀಲ್ನಲ್ಲಿರೋದು ಹಾಗೆ. ಸೊ ಮಾರ್ಚ್ನಲ್ಲಿ ಅಂತಿಮವಾಗಿ ಸೈನ್ ಆಗಬೇಕಾದ ಟ್ರೇಡ್ ಡೀಲ್ ಏನಿರುತ್ತಲ್ಲ, ಅದು ಕುತೂಹಲಕಾರಿ ಆದದ್ದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.